ಕೋಟ್ಯಾಂತರ ಅಭಿಮಾನಿಗಳ ದಾಸ ನೀನಾಸಂನಲ್ಲಿ ಹೇಗಿದ್ರು? ದರ್ಶನ್ ಬಗ್ಗೆ ಅಡುಗೆ ಮಾಡಿ ಬಡಿಸ್ತಾ ಇದ್ದಂತಹ ಮಹಿಳೆ ಏನ್ ಹೇಳಿದ್ರು? ರತ್ನಮ್ಮ ಅವರು ಏನ್ ಹೇಳಿದ್ರು? ರಿಪಬ್ಲಿಕ್ ಕನ್ನಡದಲ್ಲಿ ರತ್ನಮ್ಮ ಎಕ್ಸ್ಕ್ಲೂಸಿವ್ ಮಾತು. 30 ವರ್ಷಗಳ ಹಿಂದೆ ದರ್ಶನ್ಗೆ ಕೈತುತ್ತನ್ನ ಹಾಕಿದ್ರು ರತ್ನಮ್ಮ. ದರ್ಶನ್ ನಿರಪರಾಧಿಯಾಗಿ ಬಂದು ವಾಪಸ್ ದೊಡ್ಡ ಸಿನಿಮಾವನ್ನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸಗಳನ್ನ ಆಡಿದ್ದಾರೆ. ತಪ್ಪು ಮಾಡಿದ್ರೆ ಕಾನೂನಿನ ರೀತಿಯಲ್ಲಿ ಕ್ರಮ ಆಗ್ಲಿ. ರೇಣುಕಾಸ್ವಾಮಿ ಈಗಾಗಲೇ ಸತ್ತು ಹೋಗಿದ್ದಾರೆ, ಅವರನ್ನ ನಾವು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಬದುಕಿರೋ ದರ್ಶನ್ ಅವರನ್ನ ಸಾಯಿಸೋದು ಎಷ್ಟು ಸರಿ? ದರ್ಶನ ಸ್ಥಿತಿಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಅಡಿಗೆ ಮಾಡಿ ಬಡಿಸ್ತಾ ಇದ್ದಂತಹ ರತ್ನಮ್ಮ ಅವರು ಏನ್ ಹೇಳಿದ್ದಾರೆ ರತ್ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ನೋಡ್ತಾ ಹೋಗೋಣ. ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡಿಲ್ಲ ಅಂದರೆ ಹೊರಗೆ ಬರ್ತಾರೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಹೊರಗೆ ಬಂದೆ. ನಾನು ಈ ಮಧ್ಯೆ ಕೇಳ್ಕೊಳ್ಳೋದು ಏನು ಅಂತಂದರೆ, ರೇಣುಕಾಸ್ವಾಮಿಯೂ ತುಂಬ ಒಳ್ಳೆಯವರಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಅವ್ರು ಮೋಸ ಮಾಡಿದ್ದಾರೆ, ಅವ್ರ ಹೆಂಡ್ತಿಗೆ ಮೋಸ ಮಾಡಿದ್ದಾರೆ. ಅವರು ಒಬ್ಬ ಪ್ರೆಗ್ನೆಂಟ್ ಆ ತಾಯಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಮಕ್ಕಳ ಸತ್ತ ಸಂಕಟ ಯಾವ ತಂದೆ ತಾಯಿಗೂ ಬೇಡ, ಅಷ್ಟು ನೋವಾಗತ್ತೆ. ಏಕೆಂದರೆ ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ನಮ್ಮ ಮನೆಯವರಿಗೆ ಎಕ್ಸ್ಪೈರ್ಡ್ ಆಗಿ 1.5 ವರ್ಷ ಆಯಿತು ಕ್ಯಾನ್ಸರಿಂದ, ಲಂಗ್ಸ್ ಕ್ಯಾನ್ಸರಿಂದ. ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ಆ ನೋವು ಎಷ್ಟು ಅಂತೇಳಿ ನಂಗೆ ಅರ್ಥ ಆಗತ್ತೆ. ಆದರೆ ರೇಣುಕಾಸ್ವಾಮಿ ಆ ಮಟ್ಟಕ್ಕೆ ಹೋಗೋದು ಬೇಡದಿತ್ತು. ಯಾಕೆಂತಂದರೆ ಯಾವ ವ್ಯಕ್ತಿಯನ್ನು ಮಾಡಬೇಕು, ನಾವು ಬಡವಾನಿನ ಮಡಗ್ದಂಗಿರು ಅಂತ, ನಮ್ಮ ಬದುಕೇನು, ನಮ್ಮ ಜೀವನ ಶೈಲಿ ಏನು, ಅದನ್ನು ನಾವು ಎದುರಿಸ್ಕೊಂಡು ಬದುಕೋದನ್ನು ನಾವು ಕಲಿಬೇಕು. ಬಿಟ್ಟರೆ ನಾವು ಏನೋ ಮಾಡೋಕ್ಕೋಗಿ ಏನೋ ಆಗಿ ಇವತ್ತು ಆ ವ್ಯಕ್ತಿನೇ ಇಲ್ಲ. ಯಾಕೆ ಈ ರೀತಿ ಮಾಡಿಕೊಂಡ್ರು? ಇದರಲ್ಲಿ ರೇಣುಕಾಸ್ವಾಮಿದು ಅಪರಾಧ ಇದೆ ಅಲ್ವಾ? ಅವ್ರು ಆ ರೀತಿ ಮಾಡದೆ ಹೋಗಿದ್ರೆ ಇವ್ರು ಈ ರೀತಿ ಬರ್ತಾ ಇರಲಿಲ್ಲ. ಯಾವುದೋ ಆದರೂ ಅಷ್ಟೇ, ಹಿಂಗೆ ನಾವು ಬಾಲ್ ಹಾಕಿದಾಗ ನಮ್ಗೆ ಅದು ಬಾಲ್ ವಾಪಸ್ ಬರುತ್ತೆ. ಆ ಬಾಲ್ ಅಲ್ಲೇ ಇರಬೇಕು ಅಂದರೆ ನಾವು ಒಳ್ಳೆಯವರಾಗಿರಬೇಕು. ಹಾಗಾಗಿ ತಪ್ಪಾಗಿದೆ. ಈಗ ರೇಣುಕಾಸ್ವಾಮಿ ಸತ್ತೋಗಿದ್ದಾರೆ, ಅವರನ್ನು ನಾವು ವಾಪಸ್ ತರೋಕ್ಕಾಗಲ್ಲ. ಈಗ ಒಂದು ವ್ಯಕ್ತಿ ಸತ್ತ ಮೇಲೆ ವಾಪಸ್ ತರೋಕ್ಕಾಗಲ್ಲ. ಆದರೆ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಇಲ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ, ಅದು ತನಿಖೆಯಿಂದ ಹೊರಗೆ ಬರಲಿ. ಆದರೆ ನಾನು ಈ ಮೀಡಿಯಾದ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ದರ್ಶನ್ ಸರ್ನ ಹೊರಗೆ ಬರಲಿ ಆದಷ್ಟು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಾರಿ ಸರ್, ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಹೊರಗೆ ಬರಲಿ ಸರ್ ದರ್ಶನ್ ಸರ್. ಕೋಟ್ಯಾಂತರ ಅಭಿಮಾನಿಗಳ ದಾಸ ನೀನಾಸಂನಲ್ಲಿ ಹೇಗಿದ್ರು? ದರ್ಶನ್ ಬಗ್ಗೆ ಅಡುಗೆ ಮಾಡಿ ಬಡಿಸ್ತಾ ಇದ್ದಂತಹ ಮಹಿಳೆ ಏನ್ ಹೇಳಿದ್ರು? ರತ್ನಮ್ಮ ಅವರು ಏನ್ ಹೇಳಿದ್ರು? ರಿಪಬ್ಲಿಕ್ ಕನ್ನಡದಲ್ಲಿ ರತ್ನಮ್ಮ ಎಕ್ಸ್ಕ್ಲೂಸಿವ್ ಮಾತು. 30 ವರ್ಷಗಳ ಹಿಂದೆ ದರ್ಶನ್ಗೆ ಕೈತುತ್ತನ್ನ ಹಾಕಿದ್ರು ರತ್ನಮ್ಮ. ದರ್ಶನ್ ನಿರಪರಾಧಿಯಾಗಿ ಬಂದು ವಾಪಸ್ ದೊಡ್ಡ ಸಿನಿಮಾವನ್ನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸಗಳನ್ನ ಆಡಿದ್ದಾರೆ. ತಪ್ಪು ಮಾಡಿದ್ರೆ ಕಾನೂನಿನ ರೀತಿಯಲ್ಲಿ ಕ್ರಮ ಆಗ್ಲಿ. ರೇಣುಕಾಸ್ವಾಮಿ ಈಗಾಗಲೇ ಸತ್ತು ಹೋಗಿದ್ದಾರೆ, ಅವರನ್ನ ನಾವು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಬದುಕಿರೋ ದರ್ಶನ್ ಅವರನ್ನ ಸಾಯಿಸೋದು ಎಷ್ಟು ಸರಿ? ದರ್ಶನ ಸ್ಥಿತಿಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಅಡಿಗೆ ಮಾಡಿ ಬಡಿಸ್ತಾ ಇದ್ದಂತಹ ರತ್ನಮ್ಮ ಅವರು ಏನ್ ಹೇಳಿದ್ದಾರೆ ರತ್ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ನೋಡ್ತಾ ಹೋಗೋಣ. ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡಿಲ್ಲ ಅಂದರೆ ಹೊರಗೆ ಬರ್ತಾರೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಹೊರಗೆ ಬಂದೆ. ನಾನು ಈ ಮಧ್ಯೆ ಕೇಳ್ಕೊಳ್ಳೋದು ಏನು ಅಂತಂದರೆ, ರೇಣುಕಾಸ್ವಾಮಿಯೂ ತುಂಬ ಒಳ್ಳೆಯವರಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಅವ್ರು ಮೋಸ ಮಾಡಿದ್ದಾರೆ, ಅವ್ರ ಹೆಂಡ್ತಿಗೆ ಮೋಸ ಮಾಡಿದ್ದಾರೆ. ಅವರು ಒಬ್ಬ ಪ್ರೆಗ್ನೆಂಟ್ ಆ ತಾಯಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಮಕ್ಕಳ ಸತ್ತ ಸಂಕಟ ಯಾವ ತಂದೆ ತಾಯಿಗೂ ಬೇಡ, ಅಷ್ಟು ನೋವಾಗತ್ತೆ. ಏಕೆಂದರೆ ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ನಮ್ಮ ಮನೆಯವರಿಗೆ ಎಕ್ಸ್ಪೈರ್ಡ್ ಆಗಿ 1.5 ವರ್ಷ ಆಯಿತು ಕ್ಯಾನ್ಸರಿಂದ, ಲಂಗ್ಸ್ ಕ್ಯಾನ್ಸರಿಂದ. ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ಆ ನೋವು ಎಷ್ಟು ಅಂತೇಳಿ ನಂಗೆ ಅರ್ಥ ಆಗತ್ತೆ. ಆದರೆ ರೇಣುಕಾಸ್ವಾಮಿ ಆ ಮಟ್ಟಕ್ಕೆ ಹೋಗೋದು ಬೇಡದಿತ್ತು. ಯಾಕೆಂತಂದರೆ ಯಾವ ವ್ಯಕ್ತಿಯನ್ನು ಮಾಡಬೇಕು, ನಾವು ಬಡವಾನಿನ ಮಡಗ್ದಂಗಿರು ಅಂತ, ನಮ್ಮ ಬದುಕೇನು, ನಮ್ಮ ಜೀವನ ಶೈಲಿ ಏನು, ಅದನ್ನು ನಾವು ಎದುರಿಸ್ಕೊಂಡು ಬದುಕೋದನ್ನು ನಾವು ಕಲಿಬೇಕು. ಬಿಟ್ಟರೆ ನಾವು ಏನೋ ಮಾಡೋಕ್ಕೋಗಿ ಏನೋ ಆಗಿ ಇವತ್ತು ಆ ವ್ಯಕ್ತಿನೇ ಇಲ್ಲ. ಯಾಕೆ ಈ ರೀತಿ ಮಾಡಿಕೊಂಡ್ರು? ಇದರಲ್ಲಿ ರೇಣುಕಾಸ್ವಾಮಿದು ಅಪರಾಧ ಇದೆ ಅಲ್ವಾ?
ಅವ್ರು ಆ ರೀತಿ ಮಾಡದೆ ಹೋಗಿದ್ರೆ ಇವ್ರು ಈ ರೀತಿ ಬರ್ತಾ ಇರಲಿಲ್ಲ. ಯಾವುದಾದ್ರೂ ಅಷ್ಟೇ, ಹಿಂಗೆ ನಾವು ಬಾಲ್ ಹಾಕಿದಾಗ ನಮ್ಗೆ ಅದು ಬಾಲ್ ವಾಪಸ್ ಬರುತ್ತೆ. ಆ ಬಾಲ್ ಅಲ್ಲೇ ಇರಬೇಕು ಅಂದರೆ ನಾವು ಒಳ್ಳೆಯವರಾಗಿರಬೇಕು. ಹಾಗಾಗಿ ತಪ್ಪಾಗಿದೆ. ಈಗ ರೇಣುಕಾ ಸ್ವಾಮಿ ಸತ್ತೋಗಿದ್ದಾರೆ. ಅವ್ರನ್ನ ನಾವು ವಾಪಸ್ ತರೋಕ್ಕಾಗಲ್ಲ. ಈಗ ಒಂದು ವ್ಯಕ್ತಿ ಸತ್ತ ಮೇಲೆ ವಾಪಸ್ ತರೋಕ್ಕಾಗಲ್ಲ. ಆದರೆ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಇಲ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ. ಅದು ತನಿಖೆಯಿಂದ ಹೊರಗೆ ಬರಲಿ. ಆದರೆ ನಾನು ಈ ಮೀಡಿಯಾದ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ದರ್ಶನ್ ಸರ್ನ ಹೊರಗೆ ಬರಲಿ ಆದಷ್ಟು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಾರಿ ಸರ್, ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಹೊರಗೆ ಬರಲಿ ಸರ್ ದರ್ಶನ್ ಸರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.